ಮಾಡದ ಹೇಳಿ. ನಾನು ಏನಂತ ಹೇಳಿ, ನೀವು ತಾನೇ ತುಂಬ ನೋಡಿರೋದು. ಮುಂದೆ ಬನ್ನಿ ಒಂಚೂರು. ಸಿನಿಮಾ ಜೋರಾಗಿ. ಸಿನಿಮಾ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ನನಗೆ ತುಂಬ ಖುಷಿ ಆಯಿತು. ಮತ್ತು ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಯಾವುದೂ ಕೂಡ ಒಂದು ಕ್ಷಣನೂ ಕೂಡ ಯಾಮಾರಲ್ಲ. ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು, ಸಾಂಗ್ಸು, ಕತೆ, ಫೈಟ್ಸು ಎಲ್ಲ ಚೆನ್ನಾಗಿದೆ. ನನಗಿಬ್ಬರು ನೋಡಿ ಭಾಳ ಖುಷಿ ಆಯಿತು. ಒಂಥರ ಅದ್ಭುತವಾದ ಸಿನಿಮಾ ನೋಡಿದ್ದೀನಿ. ನನಗೆಲ್ಲ ಅದ್ಭುತವಾದ ಸಿನಿಮಾ ಇದೆ. ಕನ್ನಡ ಸಿನಿಮಾದಲ್ಲಿ ಕನ್ನಡಕ್ಕೆ ಮಾಡೋದು ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಹೆಂಗೆ ನೆನೆಸ್ಕೊತಿದ್ದೆ ನನ್ನ ಮಗ ರೂಪೇಶ್ ಶೆಟ್ಟಿ ಸಿನಿಮಾನ, ಜೈ ಅನ್ನೋ ಸಿನಿಮಾನ ಎಷ್ಟು ಖುಷಿ ಪಟ್ಟಿದ್ದು ನನಗೆ ಮಾತ್ರ ಗೊತ್ತು. ಕಾಯ್ತಾ ಇದ್ದೆ, ಇವತ್ತು ನೋಡಿದ್ದೀನಿ, ಖುಷಿಯಾಗಿದೆ. ನನ್ನ ಮಗಳು ನನ್ನ ಹೆಂಡತಿ ರೂಪೇಶ್ ಶೆಟ್ಟಿ ಏನು ಹೇಳ್ತಾರೆ ಒಂದು 2 ಮಾತು ಕೇಳ್ಬೇಕು. ನಾನೇನು ಹೇಳೋದು, ನೀವು ಹೇಳಿದ್ರೆ ಆಯಿತು. ಇಲ್ಲ, ಗುರುಜಿ ಬಂದಿರೋದು ತುಂಬ ಖುಷಿಯಾಗಿದೆ. ಜೈ ಹೋಟೆಲ್. ನಿಮಗೆ ಅನಿಸ್ತಾ? ಇಲ್ಲ, ನನಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅದ್ಭುತವಾಗಿತ್ತು. ಅಂದರೆ ಇವ್ರು ಯಾವಾಗ ಬಂದಾಗಲೂ ಒಂಥರ ಸಕ್ಕದಾಗಿತ್ತು ಈ ಕತೆ. ಇವ್ರು ಬಂದ ಮೇಲೆ ತುಂಬ ಚೆನ್ನಾಗಿತ್ತು. ಒಂಥರ ಎಲ್ಲ ಕಬಡ್ಡಿ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಹಳ್ಳಿ ಕತೆ ಆಗಿರ್ಬೋದು, ಒಂದು ಬ್ರಿಡ್ಜ್ ಆಗಿರ್ಬೋದು, ಅದ್ಭುತವಾದ ಕತೆ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಕನ್ನಡ ಜನ ಎಲ್ಲರೂ ನೋಡಿ ದಯವಿಟ್ಟು. ಒಂದು ಬಿಗ್ ಬಾಸಲ್ಲಿ ನೀವು ಚೆನ್ನಾಗಿ ರೂಪೇಶ್ ಶೆಟ್ಟಿನ ಪರಿಚಯ ಆಯಿತು ನಮಗೂ ಅವ್ರಿಗೂ, ಜನಕ್ಕೂ ಹಾಗೆ ಎಲ್ಲ ರೀತಿಯಲ್ಲೂ ಪರಿಚಯ ಆಗಿದೆ. ಈ ಸಿನಿಮಾನ ಎಲ್ಲರೂ ನೋಡಿ ಖುಷಿ ಪಡಿ, ಎಂಜಾಯ್ ಮಾಡಿ. ಒಳ್ಳೆ ಕತೆ, ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಸಿಗ್ತೀರಲ್ಲ, ನಮಗೆ ಸಿಗ್ತೀರಿ. ಸೊ ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಜೈ ಸಿನಿಮಾ ನೋಡ್ಕೊಂಬಂದೆ. ಒಂದು ಬಾಳೆಯಲ್ಲೇ ಊಟ ಮಾಡ್ದಂಗಿತ್ತು. ಬಾಳೆಯಲ್ಲೆಲ್ಲ ಇರುತ್ತೆ, ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಅಚ್ಚುಕಟ್ಟಾದಂಥ ಊಟ. ಯಾಕಂದರೆ ಈ ಸಿನಿಮಾ ಯಾಕೆ ಹೇಳ್ತಿದ್ರೆ, ಒಂದು ನಿರ್ದೇಶನ ಜೊತೆ ನಟನೆ ಗೆಲ್ಲೋದು ಬಹಳ ಕಷ್ಟವಾದ ಕೆಲಸ. ಅದರಲ್ಲಿ ಇತ್ತೀಚೆಗೆ ಕಾಂತಾರದಲ್ಲಿ ಗೆದ್ದಂಥ ನಮ್ಮ ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆಯಲ್ಲಿ ಹೆಂಗೆ ಗೆದ್ದಿದ್ದಾರೋ, ಈ ಸಿನಿಮಾನೂ ನಾನು ಹೃದಯದಂತರ ಹೇಳ್ತೀನಿ. ನನ್ನ ಗೆಳೆಯರಾದ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಸರ್ ಅವರು ಗೆದ್ದಿದ್ದಾರೆ. ಬರಬೇಕಾದ್ರೆ ನಿಜವಾಗ್ಲೂ ನನಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಲಿಟ್ಲ್ ಎಕ್ಸ್ಪೆಕ್ಟೇಷನ್ ಇತ್ತು. ನಿಜವಾಗ್ಲೂ ಒಂದು ಅಚ್ಚುಕಟ್ಟಾದ ಸಿನಿಮಾ ಮಾಡಿರ್ತಾರೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಮೀರಿದಂಥ ಒಂದು ಸಿನಿಮಾ ಇದು. ನಾನು ನನ್ನ ಸಿನಿಮಾ ಡೈರೆಕ್ಷನಲ್ಲಿ ಹೆಚ್ಚಾಗಿ ನಾನು ಸಿನಿಮಾಗಳು ಡೈರೆಕ್ಟ್ ಮಾಡೋದು ಕಾಮಿಡಿ ಜನರ ಸಿನಿಮಾನೇ. ಬಟ್ ಇವತ್ತು ನಕ್ಕು ಫಸ್ಟ್ ಹಾಫ್ ಸಾಕಾಯಿತು. ಆ ಕಲಾವಿದರು ಹುಡುಕ್ತಾ ಇದೆ, ನಾನು ಇಂಟರ್ವಲ್ ಬೇಕು ಆಚೆ ಬಂದಾಗ ಎಲ್ಲಿದ್ದಾರೆ ಅವರು ಕಾಮಿಡಿ ಆ್ಯಕ್ಟರ್ಸ್ ಅಂತ. ಏನ್ರಿ ಅವರೆಲ್ಲ ಅದ್ಭುತ ಕಲಾವಿದರು. ಆ ಟೈಮಿಂಗ್ಸ್ ಏನು, ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ರು ಅವ್ರ ಹತ್ರ. ನಾನು ನಿಜವಾಗ್ಲೂ ಅವ್ರನ್ನ ಮೀಟ್ ಮಾಡಬೇಕು ಒಂದ್ಸಲ. ಮತ್ತು ನನ್ನ ಸಿನಿಮಾಗಳಲ್ಲಿ, ಮುಂದಿನ ಸಿನಿಮಾಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಆ ಕಲಾವಿದರು ಎಲ್ಲೇ ಇದ್ರು, ಯಾರು ಮಂಗಳೂರಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಗೊತ್ತಿಲ್ಲ, ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅದ್ಭುತ ಕಲಾವಿದರು ನಾನು ಇವತ್ತು ಅವ್ರ ಸಿನಿಮಾ ನೋಡೋಕ್ಕಾಯಿತು. ಇಡೀ ಸಿನಿಮಾದಲ್ಲಿ ನಮ್ಮ ಹೀರೋಯಿನ್ ಆಗ್ಬೋದು ತುಂಬ ಚೆನ್ನಾಗಿ ಅವ್ರು ಕೊಟ್ಟಂಥ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಬ್ಲೆಂಡ್ ಮಾಡೋದಿದೆಯಲ್ಲ ಎಲ್ಲನೂ, ಅದೇ ಬಳೆಯಲ್ಲ ಊಟ ನನಗೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆ ಒಂದು ಬ್ರಿಡ್ಜ್ ವಿಷಯನ ಆ ಲಾಸ್ಟಲ್ಲಿ ತಗೊಂಡೋಗಿ ಕನೆಕ್ಟ್ ಮಾಡೋದು, ಆ ಎಂಡ್ ಮಾಡೋದು, ಅಲ್ಲಿ ಡೈರೆಕ್ಟೆಡ್ ಬೈ ಫಿಲಮ್ ಬೈ ರೂಪೇಶ್ ಶೆಟ್ಟಿ ಅಂತ ತಗೊಳ್ಳೋದು. ಅಂದರೆ ನನ್ನ ಗೋಲ್ನ ಅಚೀವ್ಮೆಂಟ್ ಮಾಡೋದು ಅಂತ ಹೇಳೋದು. ಒಬ್ಬ ಕಾರ್ಯಕರ್ತ ಸಿನಿಮಾ ಒಬ್ಬ ಕಾರ್ಯಕರ್ತನೇ ಒಬ್ಬ MLA ಅಂತ ಹೇಳುವಂಥ ಒಂದು ಪಾಯಿಂಟ್ಸ್ ಆಗ್ಬೋದು, ಸೋಷಿಯಲ್ ಮೆಸೇಜ್ ಆಗ್ಬೋದು, ಆ ಒಂದು ಕಡಗದ ವಿಷಯ ಬರುತ್ತೆ, ಆ ಒಂದು ಎಮೋಷನ್ ತಗೋಬೋದು, ಅಮ್ಮ ಸಾಯೋದಾಗ್ಬೋದು. ಇಂಟ್ರೋ ಬ್ಲ್ಯಾಕ್ ಅಂತೂ ಒಂದಷ್ಟು ಫನ್ ತಗೊಬಂದು ಒಂದು ಕಾಮಿಡಿಲಿ ಟರ್ನ್ ಮಾಡಿ ಹೆಂಗಂತ ಎಮೋಷನಲ್ ನಿಲ್ಲಿಸೋದು. ಆಚೆ ಬಂದಾಗ ನಾನು ಕೆ ಮಂಜು ಸರ್ ಎಲ್ಲ ಮಾತಾಡ್ತಾ ಇದ್ದೆ ಅದೇ ವಿಷಯನೇ. ಎಷ್ಟು ಚೆನ್ನಾಗಿತ್ತು ಇಂಟ್ರೋ ಬ್ಲಾಕ್, ಆ ಪಾಯಿಂಟ್ಸ್ ಆಗ್ಬೋದು. ನೆಕ್ಸ್ಟ್ ಏನು ಅಂತ ಇರ್ಬೇಕಾರೆ ಅಗೇನ್ ರೌಂಡ್ ಅಪ್ ಮಾಡ್ತಾರೆ. ಇದು ಟೋಟಲ್ ಪ್ಯಾಕೇಜ್. ಇದು ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕಾದಂಥ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ನೋ ಡೌಟ್ ಸರ್. ಡಬಲ್ ಕಂಗ್ರ್ಯಾಚುಲೇಷನ್. ಡೈರೆಕ್ಷನ್ ಆಗಿದ್ದೀರಾ, ನಟನೆ ಗೆದ್ದಿದ್ದೀರಾ. ನಮ್ಮಂಥ ನಿರ್ದೇಶಕರಿಗೆ ಅವಕಾಶ ಕೊಡ್ತಾ ಇರಿ, ಕೆಲಸ ಮಾಡೋಣ. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬ ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.